ನಮಸ್ಕಾರ ವೀಕ್ಷಕರೇ. ಹಿಂದಿನ ಸಂಚಿಕೆಯಲ್ಲಿ ನಾವು ಭಾರತದ ಮಹಾರಾಜ ಭೂಪೇಂದರ್ ಸಿಂಗ್ ಬಗ್ಗೆ ತಿಳ್ಕೊತಿದ್ವಿ. ಆದರೆ ಎಪಿಸೋಡ್ ಎಂಡ್ ಮಾಡಕ್ಕೂ ಮುನ್ನ ಅವರ ಬಳಿ ಇದ್ದ ಪಟಿಯಾಲಾ ನೆಕ್ಲೆಸ್, 27 ರೋಲ್ಸ್ ರಾಯ್ಸ್ ಕಾರ್ ಹಾಗೂ ಹಿಟ್ಲರ್ ಕೊಟ್ಟಿದ್ದ ಕಾರ್ ಏನಾಯ್ತು ಅಂತ ಕೇಳಿದ್ದೆ. ಬನ್ನಿ ಈಗ ಅದರ ವಿವರವನ್ನ ತಿಳ್ಕೊಳ್ಳೋಣ. ಬರೋಲಿಯ ಸರ್ದಾರ ಸತ್ಯಜಿತ್ ಸಿಂಗ್ ಭೂಪೇಂದರ್ ಸಿಂಗ್ ಅನ್ನು ಭೇಟಿ ಮಾಡಲು ಬಂದರು ಮತ್ತು ಸಂಭಾಷಣೆಯ ಸಂದರ್ಭದಲ್ಲಿ ಪಟಿಯಾಲದಲ್ಲಿ ಬಳಕೆಯಾಗದೆ ಬಿದ್ದಿರುವ ಮೇಬ್ಯಾಕ್ ಅನ್ನು ಖರೀದಿಸಬಹುದೇ ಎಂದು ಮಹಾರಾಜರನ್ನು ಕೇಳಿದರು. ಮಹಾರಾಜರು ತಾವು ಯಾವುದೇ ಕಾರನ್ನು ಮಾರಾಟ ಮಾಡುತ್ತಿಲ್ಲ, ಆದರೆ ತಮ್ಮ ಅತಿಥಿಗೆ ಕಾರನ್ನು ಉಡುಗೊರೆಯಾಗಿ ಬೇಕಾದರೆ ತೆಗೆದುಕೊಂಡು ಹೋಗಬಹುದು ಎಂದು ಉದಾರವಾಗಿ ಉತ್ತರಿಸಿದರು. ಸರ್ದಾರ್ ಸತ್ಯಜಿತ್ ಈ ಪ್ರಸ್ತಾಪವನ್ನು ಸ್ವೀಕರಿಸಲು ಹಿಂಜರಿಯಲಿಲ್ಲ. ಈಗ ಪಟಿಯಾಲದ ನೆಕ್ಲೆಸ್ಗೆ ಏನಾಯ್ತು ಅಂತ ತಿಳ್ಕೊಳ್ಳೋಣ. ಪಟಿಯಾಲಾ ನೆಕ್ಲೆಸ್ ಅನ್ನು ಕಾರ್ಟಿಯರ್ 1928 ರಲ್ಲಿ ವಿನ್ಯಾಸಗೊಳಿಸಿದ ಮತ್ತು ತಯಾರಿಸಿದ ನೆಕ್ಲೆಸ್ ಆಗಿತ್ತು. ಕಾರ್ಟಿಯರ್ ಅನ್ನು 1847 ರಲ್ಲಿ ಪ್ಯಾರಿಸ್ ವಾಚ್ ಮೇಕರ್ ಲೂಯಿಸ್ ಫ್ರಾಂಕೋಯಿಸ್ ಕಾರ್ಟಿಯರ್ ಸ್ಥಾಪಿಸಿದರು ಮತ್ತು ಇದು ವಿಶ್ವದ ಅತ್ಯಂತ ಸೊಗಸಾದ ಮತ್ತು ಉನ್ನತ ಪ್ರೊಫೈಲ್ ವಾಚ್ ಮತ್ತು ಆಭರಣ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಈ ನೆಕ್ಲೆಸ್ ನಲ್ಲಿ 5 ಚೈನ್ಗಳಿದ್ವು, ಇನ್ಕ್ಲೂಡಿಂಗ್ ಅ ನೆಕ್ ಕಾಲರ್. ಇದರಲ್ಲಿ 2930 ಡೈಮಂಡ್ಸ್ ಗಳಿದ್ವು, ಜೊತೆಗೆ 7th ಲಾರ್ಜೆಸ್ಟ್ ಡೈಮಂಡ್ ಸೆಂಟರ್ ಪೀಸ್ ಆಗಿ ಇತ್ತು. ಇದನ್ನ ಡಿ ಬಿಯರ್ಸ್ ಅಂತ ಕರೀತಿದ್ರು. ಆ ಡೈಮಂಡ್ ನ ಪ್ರೀ ಕಟ್ ವೇಟ್ 428 ಕ್ಯಾರೆಟ್ ಆಗಿದ್ದು, ಟೋಟಲ್ ನೆಕ್ಲೆಸ್ ನ ವೇಟ್ 234.65 ಕ್ಯಾರೆಟ್ಸ್. ಇದರಲ್ಲಿ ಲಾರ್ಜೆಸ್ಟ್ ಕುಶನ್ ಕಟ್ ಯೆಲ್ಲೋ ಡೈಮಂಡ್ ಇತ್ತು. ಈ ನೆಕ್ಲೆಸ್ ನಲ್ಲಿ ಹಲವಾರು ಡೈಮಂಡ್ಸ್ ಗಳಿದ್ವು, ರೇಂಜಿಂಗ್ ಫ್ರಮ್ 18 to 73 ಕ್ಯಾರೆಟ್ಸ್ ಅಂಡ್ ಹಲವಾರು ಬರ್ಮೀಸ್ ರೂಬೀಸ್ ಗಳು ಕೂಡ ಇದ್ವು. 1948 ರ ಸುಮಾರಿಗೆ ಇದು ಪಟಿಯಾಲದ ರಾಯಲ್ ಖಜಾನೆ ಇಂದ ಕಣ್ಮರೆಯಾಯಿತು. ಇದು ಕೊನೆಯದಾಗಿ 1946 ರ ಛಾಯಾಚಿತ್ರದಲ್ಲಿ ಯದುವೀಂದರ್ ಸಿಂಗ್ ಹಾರವನ್ನು ಧರಿಸಿರುವುದನ್ನು ಚಿತ್ರಿಸಲಾಗಿದೆ. 1982 ರಲ್ಲಿ ಜೆನೀವಾದಲ್ಲಿ ಸೊಥಾಬಸ್ ಪಟಿಯಾಲಾ ರಾಯಲ್ ಫ್ಯಾಮಿಲಿ ಹರಾಜಿನಲ್ಲಿ ಡಿ ಬಿಯರ್ಸ್ ವಜ್ರವು ಮತ್ತೆ ಕಾಣಿಸಿಕೊಂಡಿತ್ತು. ಅಲ್ಲಿ ಬಿಡ್ಡಿಂಗ್ ಅಲ್ಲಿ $3.16 ಮಿಲಿಯನ್ ಗೆ ಇದು ಖರೀದಿಸಲಾಯಿತು. 1998 ರಲ್ಲಿ ಈ ನೆಕ್ಲೆಸ್ ನ ಅರ್ಧ ಭಾಗ ಸೆಕೆಂಡ್ ಹ್ಯಾಂಡ್ ಜ್ಯುವೆಲರಿ ಶಾಪ್ ಅಲ್ಲಿ ಲಂಡನ್ ಅಲ್ಲಿ ಸಿಕ್ತು. ಇದರಲ್ಲಿದ್ದ 18 to 73 ಕ್ಯಾರೆಟ್ ಡೈಮಂಡ್ಸ್ ಹಾಗೂ ಬರ್ಮೀಸ್ ರೂಬೀಸ್ ಗಳು ಕಾಣೆಯಾಗಿತ್ತು. ಕಾರ್ಟಿಯರ್ ಈ ನೆಕ್ಲೆಸ್ ಅನ್ನ ಪರ್ಚೇಸ್ ಮಾಡಿ 4 ವರ್ಷಗಳ ನಂತರ ಒರಿಜಿನಲ್ ನ ರೆಪ್ಲಿಕಾನ ಸೃಷ್ಟಿಸಿದ್ರು. ಕಳೆದೋಗಿದ್ದ ಡೈಮಂಡ್ ನ ಕ್ಯೂಬಿಕ್ ಜಿರ್ಕಾನಿಯಾ ಅಂಡ್ ಸಿಂಥೆಟಿಕ್ ಡೈಮಂಡ್ಸ್ ಜೊತೆ ರೀಪ್ಲೇಸ್ ಮಾಡಿದ್ರು. ಭೂಪೇಂದರ್ ಸಿಂಗ್ ಅವರ ಗ್ರ್ಯಾಂಡ್ ಡಾಟರ್ ಈಗಲೂ ಕ್ಯಾಲಿಫೋರ್ನಿಯಾದಲ್ಲಿ ಜ್ಯುವೆಲರ್ ಆಗಿದ್ದಾರೆ. 2012 ಅಲ್ಲಿ ಮಹಾರಾಜ ದ ಸ್ಪ್ಲೆಂಡರ್ ಆಫ್ ಇಂಡಿಯಾಸ್ ರಾಯಲ್ ಕೋರ್ಟ್ಸ್ ನಲ್ಲಿ ಈ ನೆಕ್ಲೆಸ್ ನ ಡಿಸ್ಪ್ಲೇ ಮಾಡಲಾಗಿತ್ತು. 2022 ಅಲ್ಲಿ ಕಾರ್ಟಿಯರ್ ಅವರು ಯೂಟ್ಯೂಬರ್ ಎಮ್ಮಾ ಚಾಂಬರ್ಲೆನ್ ಗೆ ಮೆಟ್ ಗಾಲಾದಲ್ಲಿ ಈ ನೆಕ್ಲೆಸ್ ಅನ್ನು ಹಾಕಿಕೊಳ್ಳಲು ಕೊಟ್ಟಿದ್ರು. ಯಾಕೆ ಎಮ್ಮಾ ಚಾಂಬರ್ಲೆನ್ ಗೆ ಕೊಟ್ಟಿದ್ರು ಅಂದ್ರೆ ಶಿ ವಾಸ್ ಅ ಬ್ರಾಂಡ್ ಅಂಬಾಸಿಡರ್ ಆಫ್ ಕಾರ್ಟಿಯರ್. ಮೆಟ್ ಗಾಲಾದಲ್ಲಿ ಭಾರತದ ನೆಕ್ಲೆಸ್ ಅನ್ನು ಧರಿಸಿದ್ದಕ್ಕೆ ಹಲವಾರು ಕ್ರಿಟಿಸಿಸಂ ಕೂಡ ಬಂತು. ಇವರು 23 ಮಾರ್ಚ್ 1938 ರಂದು ನಿಧನರಾದ್ರು. ಇವರ ಏಷೋ ಆರಾಮಿ ಜಿಂದಗಿ ಹಾಗೂ ಲ್ಯಾವಿಶ್ ಲೈಫ್ ಸ್ಟೈಲ್ ಇಂದಾನೆ 47ನೇ ವಯಸ್ಸಿನಲ್ಲೇ ನಿಧನರಾದ್ರು ಅಂತ ಹೇಳ್ತಾರೆ. ಇವರಾದ ನಂತರ ಇವರ ವಂಶಸ್ಥರು ಏನಾದ್ರು ಅಂತ ಈಗ ತಿಳ್ಕೊಳ್ಳೋಣ. ಭೂಪೇಂದರ್ ಸಿಂಗ್ ಅವರ ಹಿರಿಯ ಮಗ ಮಹಾರಾಜ ಯದುವೀಂದರ್ ಸಿಂಗ್ ಮತ್ತು ಕಿರಿಯ ಮಗ ರಾಜ ಬಲೀಂದರ್ ಸಿಂಗ್ ಇಬ್ಬರು ಪ್ರಥಮ ದರ್ಜೆ ಕ್ರಿಕೆಟ್ ಆಡಿದರು. ಯುವರಾಜ್ 1934 ರಲ್ಲಿ ಭಾರತಕ್ಕಾಗಿ ಒಂದು ಟೆಸ್ಟ್ ಆಡಿದರು. ರಾಜ ಬಲೀಂದರ್ ಸಿಂಗ್ ನಂತರ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಯುವರಾಜ್ ಯದುವೀಂದರ್ ಸಿಂಗ್ 23 ಮಾರ್ಚ್ 1938 ರಂದು ಮಹಾರಾಜರಾದರು. ಅವರು ಕೊನೆಯ ಮಹಾರಾಜರಾಗಿದ್ದರು. 5th ಮೇ 1948 ರಂದು ಪಟಿಯಾಲವನ್ನು ಹೊಸದಾಗಿ ಸ್ವತಂತ್ರ ಭಾರತಕ್ಕೆ ಸೇರಿಸಲು ಒಪ್ಪಿಕೊಂಡರು. ಹೊಸ ಭಾರತೀಯ ರಾಜ್ಯವಾದ ಪಟಿಯಾಲ ಮತ್ತು ಪೂರ್ವ ಪಂಜಾಬ್ ರಾಜ್ಯಗಳ ಒಕ್ಕೂಟದ ರಾಜಪ್ರಮುಖರಾದರು. ಭೂಪೇಂದರ್ ಸಿಂಗ್ ಅವರ ಮೊಮ್ಮಗ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ಭಾರತದಲ್ಲಿ ರಾಜಕಾರಣಿಯಾಗಿದ್ದಾರೆ ಮತ್ತು 2002 ರಿಂದ 2007 ರವರೆಗೆ ಪಂಜಾಬ್ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಕ್ಯಾಪ್ಟನ್ ಅಮರಿಂದರ್ ಸಿಂಗ್ 2017 ರಲ್ಲಿ ಪಂಜಾಬ್ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಆಯ್ಕೆಯಾದರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ನ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜಸ್ ನ ಫಾಲೋ ಮಾಡಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.